ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸ್ಟುಡಿಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಫ್ರೆಂಡ್ಸ್, ನಾಳೆಯಿಂದ ಅಂದರೆ 18/3/2026ನೇ ಸಾಲಿನ 10ನೇ ತರಗತಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಿದೆ. ಸೊ ಇದರ ವಿಶೇಷವಾಗಿ ನಾನು ಇವತ್ತು ಈ ಸಂಚಿಕೆಯಲ್ಲಿ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ 10ನೇ ತರಗತಿಯ ಇದು ಓದಿನಂದರೆ ಎಜುಕೇಷನ್ ಮೊದಲನೇ ಸ್ಟೆಪ್ ಅಂತಲೇ ಏನು ಹೇಳ್ಬೋದು. ಸೊ ಮೊದಲನೇ ಹಂತ, ಮೊದಲನೇ ಹೆಜ್ಜೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ನನ್ನ ಕಡೆಯಿಂದ ಶುಭ ಹಾರೈಕೆಯನ್ನು ಕೋರ್ತಾ ಇದ್ದೇನೆ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಆಫ್ ಲಕ್ ಟು ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಫ್ರೆಂಡ್ಸ್, ಏನಪ್ಪ ಅಂತಂದರೆ ವಿದ್ಯೆ ಭಾಳಷ್ಟು ನೀವು 1ನೇ ತರಗತಿಯಿಂದ ಕೆಲವರು ಫ್ರೀ ಸ್ಕೂಲ್, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಬಿಟ್ಟು ಎಲ್ಲ ಅದು ಒಂದು ಹಂತ ಅಂತ ಅಂದ್ಕೊಂಡ್ರೆ ಇದು ಭಾಳ ಮುಖ್ಯವಾದದ್ದು ಒಂದು ಮೊದಲನೇ ಹೆಜ್ಜೆ ಅಂತಲೇ ಹೇಳ್ಬೋದು. ಸೊ ಅದರಿಂದ ನಾನು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಏನಂತಂದರೆ ನೀವು ಸ್ಟ್ರಕ್ ಆಗಬೇಡಿ, ಟ್ರಸ್ಟಾಗಿರಿ, ನಿಮ್ಮ ಮೇಲೆ ನಂಬಿಕೆ ಇರಲಿ, ಆತ್ಮವಿಶ್ವಾಸ ಇರಲಿ. ಆಮೇಲೆ ಓದುವಾಗ ಭಾಳಷ್ಟು ಏಕಾಗ್ರತೆ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಅದರಿಂದ ನಾನು ಪ್ರತಿ ಸಲ ನನ್ನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರ್ತೀನಿ. ಏನಪ್ಪ ಅಂತಂದರೆ ಓದುವಾಗ ವಿದ್ಯಾರ್ಥಿಗಳಿಗೆ ಬಹಳ ಅಂದರೆ ಬಹಳ ಗಮನ ಹರಿಯುವುದು ಮತ್ತು ಏಕಾಗ್ರತೆ ಬಹಳ ಮುಖ್ಯವಾಗುತ್ತೆ ಫ್ರೆಂಡ್ಸ್. ಸೊ ಅದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು 10th ಎಕ್ಸಾಮ್ ಆಗಿರೋರಿಗೆಲ್ಲರಿಗೂ ವಿಶೇಷ ಮಾಡೋಣ ಅಂತ ಬಂದಿದ್ದೀನಿ. ಹಾಗೂ ನಿಮಗೆ ಕೆಲವೊಂದು ಟಿಪ್ಸುಗಳನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಏನಪ್ಪ ಅಂತಂದರೆ ಈಗ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಿದೆ ನಾಳೆಯಿಂದ. ಸೊ ಅದರಿಂದ ನೀವು ಆದಷ್ಟು ಆ ಸಮಯವನ್ನು ಬಹಳ ಕಟ್ಟುನಿಟ್ಟಾಗಿ ನೀವು ಪರಿಪಾಲನೆ ಮಾಡಬೇಕು. ಆಮೇಲೆ ಸಮಯವನ್ನು ವ್ಯರ್ಥ ಮಾಡಬೇಡಿ, ಅಂದರೆ ಟೈಮ್ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್. ಆಮೇಲೆ ಮೊಬೈಲ್ ನೋಡ್ಕೊಳ್ಳೋದು, ರೀಲ್ಸ್ ಮಾಡೋದು ಆ ಥರದ್ದೆಲ್ಲ ಮಾಡಬೇಡಿ. ಯಾಕಂತಂದರೆ ಇದು ನಿಮಗೆ ನಿಮ್ಮ ಭವಿಷ್ಯದ ಮೊದಲನೇ ಹೆಜ್ಜೆನೇ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದು ಅಷ್ಟು ನಿಮಗೆ ನಿಮ್ಮ ಲೈಫಿಗೆ ಇದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅಂದ್ಬಿಟ್ಟೇ ನಾವು ಹೇಳ್ತೀವಿ. ಸೊ ಅದರಿಂದ ನಿಮ್ಮ ಮೊದಲನೇ ಹೆಜ್ಜೆಯನ್ನು ನೀವು ಇಡ್ತಾ ಇದ್ದೀರಿ. ಅದಕ್ಕೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ನಾನು ಆಲ್ ದ ಬೆಸ್ಟ್, ಗುಡ್ ಲಕ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಶೇಷ ಮಾಡ್ತೀನಿ. ಅದರ ಜೊತೆಗೆ ಫ್ರೆಂಡ್ಸ್, ದಯವಿಟ್ಟು ನೀವು ಸಮಯವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ. ಸಮಯವನ್ನು ಕರೆಕ್ಟಾಗಿ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಿ. ಅಂದರೆ ನೀವು ಓದೋದ್ರಲ್ಲಿ ಯಾವುದು ಸಬ್ಜೆಕ್ಟ್ ಇದೆ ಮೊದಲು ಅದರ ಆದ್ಯತೆ ಕೊಡಿ. ಯಾವುದೇ ಕಾರಣಕ್ಕೂ ಜಾಸ್ತಿ ಸ್ಟ್ರಕ್ ಆಗಬೇಡಿ, ನಿಮ್ಮ ಮೇಲೆ ಟ್ರಸ್ಟ್ ಇರಲಿ. ಆಮೇಲೆ ಆತ್ಮವಿಶ್ವಾಸ ಭಾಳ ಅಂದರೆ ಬಹಳ ಈ ಸಮಯದಲ್ಲಿ ನಿಮಗೆ ಬೇಕಾಗತ್ತೆ. ಸೊ ಅದರಿಂದ ನೀವು ಓದೋದ್ರ ಜೊತೆಗೆ ಮತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳೋದು ಕಲಿಯಿರಿ. ಆಮೇಲೆ ನೀವು ಸಾಯಂಕಾಲ ಹೊತ್ತಲ್ಲಿ ಓದಿ ಫ್ರೆಂಡ್ಸ್, ಸ್ವಲ್ಪ ತಂಪಾದ ವಾತಾವರಣದಲ್ಲಿ ಓದಿ. ಆದಷ್ಟು ನಿಮಗೆ ಮೆಮೊರಿ ಪವರ್ ಜಾಸ್ತಿ ಕೆಲಸ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಟ್ರಸ್ಟ್ ಆಗಬೇಡಿ, ಟ್ರಸ್ಟಾಗಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮತ್ತು ರಾತ್ರಿ ನೀವು ಮಲಗುವಾಗ ನೀವು ಮಲಗೋಕ್ಕಿಂತ ಮುಂಚೆನೂ ಕೂಡ ಸ್ಟಡಿ ಮಾಡಿ ಮಲಗಿ. ಆಮೇಲೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳ್ರಿ. ಬೇಗ ಎದ್ದುಬಿಟ್ಟು ಓದೋದನ್ನು ಶುರು ಮಾಡ್ಕೊಳ್ಳಿ. ರಾತ್ರಿ ಏನು ಓದಿರ್ತೀರಿ ಅದನ್ನು ಬೆಳಗ್ಗೆ ನೆನಪಿರುತ್ತೆ. ಸೊ ಆದಷ್ಟು ಒಂದೊಂದು ಸಬ್ಜೆಕ್ಟ್ಗಳು ಇರುತ್ತೆ, ಮತ್ತು ಕೆಲವೊಂದು ಸಬ್ಜೆಕ್ಟ್ಗಳ ಮಧ್ಯದಲ್ಲಿ ನಿಮಗೆ ರಜೆಗಳು ಕೊಡೋದಿರುತ್ತೆ. ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸಮಯ ವೇಸ್ಟ್ ಮಾಡಬೇಡಿ, ಚೆನ್ನಾಗಿ ಓದಿ ಅಂತೇಳ್ಬಿಟ್ಟು ಹೇಳ್ತೀನಿ. ಮತ್ತು ಅದರ ಜೊತೆಗೆ ನಿಮಗೆ ನನಗೇನು ಬರ್ತಾಯಿಲ್ಲ, ಓದೋಕ್ಕೆ ತಲೆಗೆ ಹತ್ತಾಯಿಲ್ಲ, ತಲೆಗೆ ನಾನು ಓದ್ತಿರೋದು ಆಗ್ತಾಯಿಲ್ಲ ಅಂತ ಇದರಲ್ಲಿ ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗಿಬಿಟ್ಟು ನಾನೇನು ಹೇಳ್ತಾ ಇರ್ತೀನಿ, ಮೆಡಿಟೇಷನ್ ಮಾಡಿ ಫ್ರೆಂಡ್ಸ್. ಈ ಟೈಮಲ್ಲಿ ನಿಮಗಿದು ಬಹಳ ಅಂದರೆ ಬಹಳ ಉಪಯೋಗ ಆಗುತ್ತೆ. ಮೆಡಿಟೇಷನ್ ನಿಮಗೆ ಭಾಳ ಅಂದರೆ ಬಹಳ ಉಪಯೋಗ ಆಗುತ್ತೆ ಅಂತ. ಯಾಕಂತಂದರೆ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಏಕಾಗ್ರತೆ ಅನ್ನೋದು ಭಾಳಷ್ಟು ಬೇಗ ನಿಮಗೆ ಬರುತ್ತೆ ಫ್ರೆಂಡ್ಸ್. ಸೊ ಅದರಿಂದ ನಿಮಗೆ ಅದೇನು ಮೆಡಿಟೇಷನಿಂದ ನೀವು ಅದನ್ನು ಮೆಡಿಟೇಷನಿಂದ ಏಕಾಗ್ರತೆ ಅಂತಂದರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಸೊ ಅದರಿಂದ ಮೆಡಿಟೇಷನ್ನು ಮಾಡಿ ಫ್ರೆಂಡ್ಸ್. ಓದಿನ ಇದರಲ್ಲಿ ನನ್ನ ನೆನಪು ಶಕ್ತಿ ಬರ್ತಾಯಿಲ್ಲ ಅಂತಂದರೆ ಒಂದು 10 ನಿಮಿಷ 20 ನಿಮಿಷ ಮೆಡಿಟೇಷನ್ ಮಾಡಿ. ಏನು ಯೋಚನೆ ಮಾಡಬಾರ್ದು, ಸೈಲೆಂಟಾಗಿ ನೀವು ಧ್ಯಾನವನ್ನು ಮಾಡಿದ್ರಂದರೆ ಒಂದು 10-20 ನಿಮಿಷ ನಿಮ್ಮ ಮೆಮೊರಿ ಫುಲ್ಲು ಏನಪ್ಪ ಫಸ್ಟು ಅಂತಂದರೆ ನಮಗೆ ಮೆಮೊರಿ, ಈ ಟೈಮಲ್ಲಿ ಮೆಮೊರಿ ಪವರ್ ಭಾಳ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಸೊ ಅದರಿಂದ ನೀವು ಮೆಡಿಟೇಷನ್ ಮಾಡಿ ಫ್ರೆಂಡ್ಸ್. ಧ್ಯಾನ ಮಾಡಿ ಸಾಕು, ಒಂದು 10-20 ನಿಮಿಷ ಮೆಡಿಟೇಷನ್ ಮಾಡಿ. ಓಂಕಾರ ಬ್ರಹ್ಮರಿ ಅಂತ ಮಾಡಿ.
ಸೊ ಇದನ್ನು ಮಾಡೋದ್ರಿಂದ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಸ್ಟ್ರೆಸ್ ಆಗಕ್ಕೆ ಹೋಗಬೇಡಿ, ಟ್ರಸ್ಟಾಗಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ 10ನೇ ತರಗತಿ ಎಕ್ಸಾಮ್ ಬರೆಯೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಮತ್ತು ಗುಡ್ ಲಕ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಮತ್ತು ನಾನು ಇನ್ನೂ ವೀಡಿಯೋಗಳು ಮಾಡ್ತಾಯಿರ್ತೀನಿ. ದಯವಿಟ್ಟು ನನ್ನ ವೀಡಿಯೋಗಳು ನೋಡಿ, ಆಮೇಲೆ ಯಾರು ಹೊಸದಾಗಿ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನು ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಜೊತೆಗೆ ಬರ್ತಾಯಿರ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. 10th ಎಕ್ಸಾಮ್ ಬರೆಯೋರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್. ನೀವು ಎಕ್ಸಾಮು ಬರೆಯೋಕ್ಕಿಂತ ಮುಂಚೆ ಒಮ್ಮೆ ನಿಮಗೆ ಇಷ್ಟವಾದ ದೇವರು ಮೊದಲು ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿ ಎಕ್ಸಾಮನ್ನು ಸ್ಟಾರ್ಟ್ ಮಾಡಿ ಅಂತ ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ಸರಸ್ವತಿ ತಾಯಿನ ಗಮನದಲ್ಲಿ ಇಟ್ಕೊಂಡು ನೀವು ಎಕ್ಸಾಮನ್ನು ಬರೀರಿ. ಆ ತಾಯಿ ಸರಸ್ವತಿ ಮತ್ತು ನಿಮ್ಮ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ನಿಮ್ಮ ಎಕ್ಸಾಮು ಒಳ್ಳೆಯದಾಗಲಿ ಅಂತ ಬಿಟ್ಟು ಬಯಸ್ತೀನಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ನಾಳೆ ನಿಮಗೆ 18ನೇ ತಾರೀಕಿಂದ ಶುರುವಾಗ್ತಿದೆ ಎಕ್ಸಾಮಿಗೆ. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲರೂ ಚೆನ್ನಾಗಿ ಬರೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಮತ್ತೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರಗಳು. ನಿಮ್ಮ ಪ್ರೀತಿಯ SP ಸೂರ್ಯಂ. ನಮಸ್ಕಾರ.